ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಒಂದು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ ಅಲ್ವಾ. ಈ ಒಂದು SIRನಲ್ಲಿ ನಾವೀಗ ಆಲ್ರೆಡಿ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ನಾವು BLO ಅವರು ಏನೆಲ್ಲ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಅಲ್ವಾ. ಈಗ ನಾನು ಸದ್ಯದಲ್ಲಿ ಎನುಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ ಪ್ರತಿಯೊಬ್ಬ ಮತದಾರರಿಗೂ ಸಹಿತ ಎನುಮರೇಷನ್ ಫಾರ್ಮನ್ನು ಕೊಡ್ತಾ ಇದ್ದೀವಿ. ಆ ಒಂದು ಎನುಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತಕ್ಕಂಥದ್ದು ಯಾಕೆಂದರೆ ಮತದಾರರಿಗೆ ಮಾಹಿತಿ ಗೊತ್ತಿಲ್ಲ, ನಾವು ಗೈಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಲ್ವಾ. ಅಕಸ್ಮಾತ್ ಅವ್ರಿಗೆ ತುಂಬಕ್ಕೆ ಬರಲಿಲ್ಲ ಅಂದರೆ ನಾವೇ ತುಂಬಿಕೊಳ್ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಈ ಎನುಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತಕ್ಕಂಥದ್ದು ಹೇಗೆ, ಎನುಮರೇಷನ್ ಫಾರ್ಮ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಎನುಮರೇಷನ್ ಫಾರ್ಮು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಎನುಮರೇಷನ್ ಫಾರ್ಮ್, ಇದರಲ್ಲಿ 4 ಸೆಕ್ಷನ್ ಇರ್ತಕ್ಕಂಥದ್ದು. ಈಗ ನಿಮಗೆ ಆಲ್ರೆಡಿ BLO ಅವರಿಗೆ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈ ಎನುಮರೇಷನ್ ಫಾರ್ಮು ಒಂದು ಪೂರ್ವ ಮುದ್ರಿತ ಒಂದು ಎನುಮರೇಷನ್ ಫಾರ್ಮ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಈ ಒಂದು ಫಾರ್ಮೆಟಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದರೆ, ಈ ಎನುಮರೇಷನ್ ಫಾರ್ಮಲ್ಲಿ ಇಲ್ಲಿ ನಾವು ಮತದಾರರ ಹೆಸರಿರುತ್ತೆ, ಅದ್ರ ಜೊತೆಗೆ ಇಲ್ಲಿ ಏನಿರುತ್ತೆ ಪ್ರತಿಯೊಬ್ಬ BLO ರವರು ಯಾರು ಅಂದರೆ ಯಾವ ಮತಗಟ್ಟೆಗೆ ಬರುತ್ತೆ ಆ ಮತಗಟ್ಟೆ ಮಟ್ಟದ ಅಧಿಕಾರಿಯ ಹೆಸರು ಮತ್ತು ಅವರ ಫೋನ್ ನಂಬರ್ ಕೂಡ ಇಲ್ಲಿ ಪೂರ್ವ ಮುದ್ರಿತ ಆಗಿದೆ ಸ್ನೇಹಿತರೆ, ಆಲ್ರೆಡಿ ಪ್ರಿಂಟೆಡ್ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ಮತದಾರರ ಹೆಸರು ಅಂದರೆ ಈ 2025ರಲ್ಲಿ ಏನು ಮತದಾರ ಪಟ್ಟಿ ಇದೆ ಆ ಒಂದು ಮತದಾರ ಪಟ್ಟಿಯಲ್ಲಿರ್ತಕ್ಕಂಥವರ ಹೆಸರು ಇಲ್ಲಿ ತೋರಿಸುತ್ತೆ ತಮಗೆ. ಅದಾದಮೇಲೆ ಅವರ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್, ಏನು ವಿಧಾನಸಭಾ ಕ್ಷೇತ್ರ ಅಥವಾ ಪಾರ್ಟ್ ನಂಬರ್ ಇರುತ್ತಲ್ಲ ಅದು ತೋರಿಸುತ್ತೆ. ಮತ್ತು ರಾಜ್ಯ ಅದರ ಹೆಸರು ಸಹ ಪೂರ್ವ ಮುದ್ರಿತ ಆಗಿದೆ. ಅದರ ಜೊತೆಗೆ ಇಲ್ಲೊಂದು QR ಕೋಡ್ ಸಹ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ಬೋದು ಸ್ನೇಹಿತರೆ. ಹಳೆಯ ಫೋಟೋ ಇಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ, ಹಳೆಯ ಫೋಟೋ ಇದ್ದಿದ್ದು ಪ್ರಿಂಟ್ ಆಗಿರುತ್ತೆ. ಅಕಸ್ಮಾತಾಗಿ ನಂದು ಹಳೆ ಫೋಟೋ ಇದೆ, ನಾನು ಚೆನ್ನಾಗಿಲ್ಲ ಅನ್ನೋದಾದರೆ ಅವರು ಹೊಸ ಫೋಟೋವನ್ನು ಪ್ರತಿಯೊಬ್ಬ ಮತದಾರರು ಕೊಡಬೇಕಾಗತ್ತೆ ಸ್ನೇಹಿತರೆ, ಅದನ್ನು ತಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ಮೇಲಿನ ಭಾಗದಲ್ಲಿ ಪೂರ್ವ ಮುದ್ರಿತ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನಂತರ ಈ ಒಂದು ಅದರ ಭಾಗದಲ್ಲಿ ಕೆಳಭಾಗದಲ್ಲಿ ಬಂದರೆ ಪೂರ್ವ ಮುದ್ರಿತ ಆಗಿರ್ತಕ್ಕಂಥ ಮೇಲ್ಭಾಗದಲ್ಲಿ ಏನಿದೆ ಅದರ ಕೆಳಭಾಗಕ್ಕೆ ಬಂದರೆ ಇಲ್ಲಿ 2 ಪಾರ್ಟ್ ಇದೆ. ಇದು ಒಂದು ಪಾರ್ಟು ಮತ್ತು ಈ ಬಲಭಾಗದಲ್ಲಿ ಇದು ಒಂದು ಪಾರ್ಟು. ಈ ಒಂದು ಎಡಭಾಗದಲ್ಲಿರ್ತಕ್ಕಂಥ ಪಾರ್ಟ್ ಏನು ಸೂಚಿಸುತ್ತೆ ಅಂತಂದರೆ, ನಾವೀಗ BLO ಅವರು ಈಗ ಆಲ್ರೆಡಿ ಮ್ಯಾಪಿಂಗನ್ನು ಮಾಡಿದ್ದೀವಿ. ನಮ್ಮ BLO ಆ್ಯಪಲ್ಲಿ ನಾವೀಗ ಆಲ್ರೆಡಿ ಸಹಿತ ಮ್ಯಾಪಿಂಗನ್ನು ಮಾಡಿದ್ದೀವಿ. ಅಂದರೆ ಕೊನೆಯ SIRನ ಮತದಾರ ಪಟ್ಟಿಯಲ್ಲಿನ ಮತದಾರರ ವಿವರಗಳನ್ನು ನಾವು ಇಲ್ಲಿ ತುಂಬಬೇಕಾಗುತ್ತೆ ಸ್ನೇಹಿತರೆ. ಅಂದರೆ 2002ರಲ್ಲಿ ಇರ್ತಕ್ಕಂತಹ ಮತದಾರ ಪಟ್ಟಿಯ ಏನಿದೆ ಅಂದರೆ ಮ್ಯಾಪಿಂಗ್ ಮಾಡಿರ್ತಕ್ಕಂಥವ್ರ ಮಾಹಿತಿ ಮಾತ್ರ ಇಲ್ಲಿ ಎಡಗಡೆಗೆ ನಾವು ಫಿಲಪ್ ಮಾಡಬೇಕು ಸ್ನೇಹಿತರೆ. 2002ರಲ್ಲೂ ಮತದಾರರ ಹೆಸರಿದ್ದು ಈ ಒಂದು 2025ರಲ್ಲಿರ್ತಕ್ಕಂತಹ ಮತದಾರರು ಇದ್ದಾರಲ್ಲ ಅವರು 2002ರಲ್ಲೂ ಅವರ ಹೆಸರು ಇದ್ದು ಅಂದರೆ ಇಲ್ಲಿ ಫಿಲಪ್ ಮಾಡಬೇಕು, ಅಂದರೆ ಮ್ಯಾಪಿಂಗನ್ನು ಮಾಡ್ತಾಯಿದ್ದೀವಿ. ಈಗ ಉದಾಹರಣೆಗೆ A ಎಂಬತಕ್ಕಂತಹ ವ್ಯಕ್ತಿ ಅವನು 2025ರ ಮತದಾರರ ಪಟ್ಟಿಯಲ್ಲಿ ಇದ್ದಾನೆ. ಅದೇ ವ್ಯಕ್ತಿ ಅವನ ಹೆಸರೇ 2002ರಲ್ಲಿ A ಎಂಬತಕ್ಕಂಥ ವ್ಯಕ್ತಿಯ ಅವನೇ ಇದ್ದ ಅಂದರೆ ಇಲ್ಲಿ ಮ್ಯಾಪಿಂಗ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, 2002ರಲ್ಲಿ ಆ A ಅನ್ನೋ ವ್ಯಕ್ತಿಯ ಮತದಾರರ ಹೆಸರನ್ನು ನಾವು ಬರಿತೀವಿ. ಆ ಒಂದು ಮತದಾರರ ವ್ಯಕ್ತಿಯ A ಎಂಬತಕ್ಕ ಅವನು ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಇದೆಯಲ್ಲ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ಅವನ ಸಂಬಂಧಿಯ ಹೆಸರನ್ನು ಅಂದರೆ ಅವರ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಮಾತ್ರ, ಮತ್ತು ಬೇರೆಯವರು ಯಾರು ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಅವರು ಬರೋಲ್ಲ ಸ್ನೇಹಿತರೆ. ಇದನ್ನು ತಾವು ಗಮನಿಸಬೇಕಾಗತ್ತೆ. ಅವರ ಸಂಬಂಧಿಯ ಹೆಸರನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಅಂದರೆ ಆ ವ್ಯಕ್ತಿ ಇರ್ತಾರಲ್ಲ ಆ ವ್ಯಕ್ತಿಯ ಒಂದು ಸಂಬಂಧಿ ಹೆಸರನ್ನು ಬರಿತೀವಿ. ಮತ್ತು ಸಂಬಂಧವನ್ನು ಸಹ ಇಲ್ಲಿ ನಾವು ಬರಿಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ರಾಜ್ಯದ ಹೆಸರು ಬರಿತೀವಿ, ಜಿಲ್ಲೆಯ ಹೆಸರನ್ನು ಬರಿತೀವಿ, ವಿಧಾನಸಭಾ ಕ್ಷೇತ್ರದ ಹೆಸರು ಬರಿತೀವಿ, ಆಮೇಲೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆಯನ್ನು ಬರಿತೀವಿ, ಭಾಗ ಸಂಖ್ಯೆಯನ್ನು ಬರಿತೀವಿ, ಕ್ರಮ ಸಂಖ್ಯೆ. ಇದು ಯಾವಾಗಿಂದು 2002ರ ಮತದಾರರ ಪಟ್ಟಿಯ ಒಂದು ವಿವರಗಳನ್ನು ನಾವಿಲ್ಲಿ ತುಂಬ್ತಾ ಇದ್ದೀವಿ. ಅಂದರೆ A ಎಂಬತಕ್ಕಂತಹ ವ್ಯಕ್ತಿ 2025ರ ಮತದಾರ ಪಟ್ಟಿಯಲ್ಲಿ ಏನಿದ್ದಾನೆ ಅವನು 2002ರ ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಇದ್ದರೆ ಈ ಒಂದು ಮಾಹಿತಿಯನ್ನು ನಾವಿಲ್ಲಿ ತುಂಬ್ತೀವಿ. ಇದು ಮ್ಯಾಪಿಂಗ್ ಎಂಬತಕ್ಕಂಥ ವಿಷಯವನ್ನು ಈಗ ಆಲ್ರೆಡಿ ಸೆಲ್ಫ್ ಒಂದು ಮಾಹಿತಿಯನ್ನು ನಾವಿಲ್ಲಿ ತುಂಬತಕ್ಕಂಥದ್ದು ಸ್ನೇಹಿತರೆ. ಸೆಲ್ಫ್ ಅಂದರೆ ಅವನ ಮಾಹಿತಿಯನ್ನು ಮಾತ್ರ, A ಎಂಬತಕ್ಕಂಥ ವ್ಯಕ್ತಿಯ ಮಾಹಿತಿಯನ್ನು ಮಾತ್ರ ಇಲ್ಲಿ ನಾವು ತುಂಬ್ತಾ ಇದ್ದೀವಿ. ಈಗ ಇದು ನಮಗೆ ಅರ್ಥ ಆಯಿತು. ಎರಡನೇ ಬಾಕ್ಸಿಗೆ ಬರ್ತಾಯಿದ್ದೀನಿ. ಇಲ್ಲಿ ಈ ಒಂದು ಆಪ್ಷನ್ನಿಗೆ ಬರ್ತಾಯಿದ್ದೀವಿ. ಇಲ್ಲಿ ಈಗ 2025ರ ಮತದಾರ ಪಟ್ಟಿಯಲ್ಲಿ A ಎಂಬತಕ್ಕಂಥ ವ್ಯಕ್ತಿ ಇದ್ದಾನೆ. ಅವನು ಈ 2002ರ ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಇಲ್ಲ.
ಅವನ ಬದಲಾಗಿ ಏನಿದೆ ಅವರ ಅಪ್ಪ ಅಮ್ಮ ಅಜ್ಜ ಅಜ್ಜಿಯ ಹೆಸರಿತ್ತು ಅಂದರೆ ಅವರ ಹೆಸರಿಗೆ ನಾವು ಪ್ರೊಜಿನಿಯನ್ನು ಕೂಡ ನಾವು ಈಗ ಆಲ್ರೆಡಿ ಬಿ ಎಲ್ ಓರವರು ಮಾಡಿದ್ದೀವಿ ಅಲ್ವಾ ಸ್ನೇಹಿತರೆ. ಹಾಗಾಗಿ ಅವರ ಹೆಸರುಗಳಿಗೆ ನಾವು ಪ್ರೊಜಿನಿ ಅಂದರೆ ಸಂತತಿ ಅಂತ ನಾವು ಹೇಳ್ತೀವಿ. ಅಂದರೆ ಬ್ಲಡ್ ರಿಲೇಷನ್ಶಿಪ್ ಆಗಿರ್ತಕ್ಕಂಥವ್ರಿಗೆ ನಾವು ಪ್ರೊಜಿನಿಯನ್ನು ಈಗ ಆಲ್ರೆಡಿ ಬಿ ಎಲ್ ಒ ಆ್ಯಪಲ್ಲಿ ಮಾಡಿದ್ದೀವಿ ಅಲ್ವಾ. ಅಂದರೆ 2002ರ ಈ ಹಿಂದಿನ ಕಾಲಮ್ನಲ್ಲಿ ಕೊನೆಯ SIRನಲ್ಲಿ ಹೆಸರನ್ನು ನೀಡಲಾದ ಸಂಬಂಧಿಕರ ವಿವರಗಳನ್ನು ನಾವಿಲ್ಲಿ ಫಿಲಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅಂದರೆ ಮತದಾರರ ಹೆಸರು ಅಂದರೆ ನಾವಿಲ್ಲಿ ಈಗ ಆಲ್ರೆಡಿ ಇಲ್ಲಿ ಮತದಾರ ಏನಿದ್ದಾನೆ ಮೇಲ್ಗಡೆ ಇದ್ದಾನೆ ಅಲ್ವಾ ಸ್ನೇಹಿತರೆ, ಆ ಮತದಾರನಿಗೆ ರಿಲೇಷನ್ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೆಸರು ಇವುಗಳ ಹೆಸರುಗಳನ್ನು ಮಾತ್ರ ಇಲ್ಲಿ ಬರೀಬೇಕಾಗತ್ತೆ. ಮತದಾರರ ಹೆಸರನ್ನು ಇಲ್ಲಿ ನಾವು ಬರೆಯೋ ಅವಶ್ಯಕತೆ ಇಲ್ಲಿ ಇಲ್ಲ ಸ್ನೇಹಿತರೆ. ಈ ಎಡಭಾಗದ ಬಾಕ್ಸ್ಗೂ ಬಲಭಾಗದ ಬಾಕ್ಸ್ಗೂ ಡಿಫ್ರೆನ್ಸ್ ಇದೆ, ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಬಲಭಾಗದ ಬಾಕ್ಸ್ನಲ್ಲಿ ನಾವು ಯಾರ ಹೆಸರು ಬರಿತಾ ಇದ್ದೀವಿ ಅಂತಂದರೆ ಪ್ರೊಜಿನಿ ಅಂದರೆ ಅವರ ಬ್ಲಡ್ ರಿಲೇಷನ್ಶಿಪ್. ಈಗ ಉದಾಹರಣೆಗೆ ಎ ಎಂಬತಕ್ಕಂಥ ವ್ಯಕ್ತಿ 2025ರಲ್ಲಿ ಅವನ ಹೆಸರಿದೆ, 2002ರಲ್ಲಿ ಅವನ ಹೆಸರು ಇಲ್ಲ. ಆದರೆ ಅವರ ಅಪ್ಪನ ಹೆಸರಿದೆ, ಅವರ ಅಮ್ಮನ ಹೆಸರಿದೆ, ಅವರ ಅಜ್ಜನ ಹೆಸರಿದೆ, ಅವರ ಅಜ್ಜಿಯ ಹೆಸರಿದೆ. ಅವರ ಹೆಸರುಗಳಿದ್ದಾಗ ಅವರಿಗೆ ನಾವು ಪ್ರೊಜಿನಿಯನ್ನು ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಆ ಮತದಾರರ ಹೆಸರು ಅಂದರೆ ಅವರ ಅಪ್ಪ, ಈಗ ಎ ಎಂಬತಕ್ಕಂಥ ವ್ಯಕ್ತಿ ಇದ್ದಾನಲ್ಲ ಅವರ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರಿದ್ದಾರೆ ಅವರ ಹೆಸರನ್ನು ಬರಿತೀವಿ. ಈಗ ಎ ಇದನ್ನಲ್ಲ ಅವರ ಅಪ್ಪನ ಹೆಸರು ಬಿ ಅಂತಾಗಿದ್ದರೆ ಬಿ ಯ ಹೆಸರನ್ನು ನಾವು ಇಲ್ಲಿ ಬರಿಬೇಕು. ಅಥವಾ ಅವರ ಅಜ್ಜ ಅಜ್ಜಿ ಸಿ ಅಂತಾಗಿದ್ದರೆ ಅವರ ಅಜ್ಜ ಅಜ್ಜಿ ಹೆಸರನ್ನು ನಾವು ಇಲ್ಲಿ ಬರಿತೀವಿ ಸ್ನೇಹಿತರೆ. ಅವರ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮರ ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆಯನ್ನು ಲಭ್ಯವಿದ್ದರೆ ಬರಿತೀವಿ. ಮತ್ತು ಸಂಬಂಧಿಯ ಹೆಸರನ್ನು ಕೂಡ ನಾವಿಲ್ಲಿ ಬರಿತೀವಿ. ಅಂದರೆ ಈಗ ಉದಾಹರಣೆಗೆ ಎ ಅಂತ ಅವರ ಎ ಎಂಬತಕ್ಕಂಥ ವ್ಯಕ್ತಿಯ ಹೆಸರು ಅವರ ಅಪ್ಪ ಇದ್ದಾನೆ ಬಿ ಇದ್ದಾನಲ್ವ, ಬಿ ಅಂತ ನಾವು ಇಲ್ಲಿ ಬರ್ತೀವಿ. ಸಂಬಂಧಿ ಹೆಸರು ಇಲ್ಲಿ ಬಿ ಅಂತ ಬರ್ತೀವಿ. ಆ ಬಿಯ ಅಪ್ಪ ಅವರ ಸಂಬಂಧ ಅವರ ಏನಿದೆಯಲ್ಲ ಅವರ ಅಪ್ಪನ ಹೆಸರು ಇದೆಯಲ್ಲ ಅವರ ಸಂಬಂಧಿಯ ಹೆಸರನ್ನು ನಾವಿಲ್ಲಿ ಬರಿಬೇಕಾಗತ್ತೆ ಸ್ನೇಹಿತರೆ. ಸಂಬಂಧ ಏನು ಅವರ ಸಂಬಂಧವನ್ನು ಕೂಡ ಬರಿತೀವಿ. ಇಲ್ಲಿ ರಾಜ್ಯ, ಜಿಲ್ಲೆ, ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಬರಿತೀವಿ, ವಿಧಾನಸಭಾ ಕ್ಷೇತ್ರದ ಹೆಸರು ಬರಿತೀವಿ, ಭಾಗ ಸಂಖ್ಯೆ ಬರಿತೀವಿ, ಕ್ರಮ ಸಂಖ್ಯೆ. ಅಂದರೆ 2002ರಲ್ಲಿ ಏನಿದೆಯೋ ಆ ಮಾಹಿತಿಯನ್ನು ನಾವಿಲ್ಲಿ ಫಿಲಪ್ಪನ್ನು ಮಾಡ್ತೀವಿ ಸ್ನೇಹಿತರೆ. ಹೀಗೆ ಇದು ಒಂದು ಇಲ್ಲಿ ಮ್ಯಾಪಿಂಗ್ ಅಂದರೆ ಇವೆರಡರಲ್ಲಿ ಎರಡನ್ನೂ ತುಂಬಂಗಿಲ್ಲ. ಇದರಲ್ಲಿ ಮ್ಯಾಪಿಂಗನ್ನು ತುಂಬಿದರೆ ಪ್ರೊಜಿನಿ ತುಂಬಬಾರ್ದು, ಪ್ರೊಜಿನಿ ತುಂಬಿದರೆ ಮ್ಯಾಪಿಂಗನ್ನು ತುಂಬಬಾರ್ದು. ಇದನ್ನು ತಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಇದು ಆದಮೇಲೆ ಈಗ ಅಟ್ ಪ್ರೆಸೆಂಟ್ ಮಾಹಿತಿಯನ್ನು ನಾವು ಇಲ್ಲಿ ತುಂಬಬೇಕಾಗುತ್ತೆ. ಈಗ ನಾವು ಸದ್ಯದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾವು ತುಂಬ್ತೀವಿ. ಇನ್ನೊಂದು ಪಾರ್ಟ್ ಇದೆಯಲ್ಲ ಕೆಳಭಾಗದಲ್ಲಿ ಜನ್ಮ ದಿನಾಂಕ ಬರಿತೀವಿ. ಈ ಜನ್ಮ ದಿನಾಂಕವನ್ನು ಇಲ್ಲಿ ಫಿಲಪ್ ಮಾಡ್ತೀವಿ. ಅದಾದಮೇಲೆ ಆಧಾರ್ ಸಂಖ್ಯೆ ಇದು ಕಡ್ಡಾಯ ಅಲ್ಲ, ಆದರೂ ಸಹಿತ ಕೊಟ್ಟರೆ ನಾವು ಫಿಲಪ್ ಮಾಡ್ಕೊಳ್ಬೋದು. ನೆಕ್ಸ್ಟು ಮೊಬೈಲ್ ಸಂಖ್ಯೆಯನ್ನು ನಾವು ಇಲ್ಲಿ ಬರಿತೀವಿ, ತಂದೆಯ ಹೆಸರನ್ನು ಬರಿತೀವಿ, ಮತ್ತು ತಂದೆಯ ಪೋಷಕರ ಮತದಾರ ಭಾವಚಿತ್ರ ಅಂದರೆ ಈಗ ಪ್ರೆಸೆಂಟ್ ಮತದಾರ ಮೊದಲೇ ಬಾಕ್ಸಲ್ಲಿದ್ವಲ್ಲ ಆ ಮತದಾರರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಫಿಲಪ್ ಮಾಡ್ತಾಯಿದ್ದೀವಿ. ಅವರ ತಂದೆಯ ಹೆಸರನ್ನು ಬರಿತೀವಿ, ಮತ್ತು ತಂದೆಯ ಪೋಷಕರ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಬರಿತೀವಿ. ಅವರ ತಾಯಿ ಇದ್ದರೆ ತಾಯಿ ಹೆಸರು ಬರಿತೀವಿ, ಅವ್ರ ತಾಯಿದು ಗುರುತಿನ ಚೀಟಿ ಇತ್ತಂದರೆ ತಾಯಿಯ ಗುರುತಿನ ಚೀಟಿ ಸಂಖ್ಯೆ ಬರಿತೀವಿ. ಅಥವಾ ಇಲ್ಲಿ ಸಂಗಾತಿ ಹೆಸರು ಅಂದರೆ ಅವರ ಗಂಡ ಹೆಂಡತಿ ಅವರ ಸಂಗಾತಿ ಏನಿದ್ದಾರೆ ಅವರ ಹೆಸರುಗಳನ್ನು ಬರಿತೀವಿ. ಅವರ ಗುರುತಿನ ಚೀಟಿಯನ್ನು ಸಹಿತ ನಾವಿಲ್ಲಿ ಎಂಟ್ರಿಯನ್ನು ಮಾಡ್ತೀವಿ ಸ್ನೇಹಿತರೆ. ಇಷ್ಟು ಈಗ ಪ್ರೆಸೆಂಟು ವಾಸ್ತವವಾಗಿ ಇರ್ತಕ್ಕಂತಹ ಮಾಹಿತಿಯನ್ನು ಅಲ್ಲಿ ಫಿಲಪ್ ಮಾಡ್ತೀವಿ. ಅದಾದಮೇಲೆ ಘೋಷಣೆ ಮತ್ತು ಸಹಿಯ ಭಾಗ ಇದು ಅಂದರೆ ನಾವು ಘೋಷಣೆ ಮಾಡ್ತಕ್ಕಂಥದ್ದು ಮತ್ತು ಸಹಿಯ ಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಮೇಲೆ ಉಲ್ಲೇಖಿಸಿರುವ ಮತದಾರರಾದ ನಾನು ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ ಅಂಥೇಳಿ ಘೋಷಣೆಯನ್ನು ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಮತ್ತು ಬೇರೆ ದೇಶದ ಯಾವುದೇ ಪೌರತ್ವ ನಾವು ಪಡ್ಕೊಂಡಿಲ್ಲ ಅಂಥೇಳಿ. ನಾನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು ಮೇಲ್ಕಂಡ ಹೆಸರು ಹೊಂದಿರುವ ನಾನು ನನ್ನ ಕುಟುಂಬ ಸದಸ್ಯರ ಹೆಸರು ಯಾವುದೇ ಇತರೆ ವಿಧಾನಸಭಾ ಕ್ಷೇತ್ರ ಮತ್ತು ಸಂಸದೀಯ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸೇರಿರುವುದಿಲ್ಲ ಅಂಥೇಳಿ ಘೋಷಣೆಯನ್ನು ಮಾಡಬೇಕಾಗುತ್ತೆ. ಯಾರು ಮತದಾರರ ಹತ್ರ ಸೈನ್ ಮಾಡಿಸ್ಕೊಳ್ತೀವಲ್ಲ, ಹಾಗಾಗಿ ಅವರಿಗೆ ಮಾಹಿತಿಯನ್ನು ನಾವು ಓದಿ ಅವರಿಗೆ ತಿಳಿಸಿ ಹೇಳಬೇಕಾಗತ್ತೆ ಸ್ನೇಹಿತರೆ. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದಿದ್ದರೂ ನಂಬಿದ್ದರೂ ಅಥವಾ ಸತ್ಯವೆಂದು ನಂಬದಿದ್ದರೂ ಅಂತಹ ಹೇಳಿಕೆ ನೀಡುವುದು ಪ್ರಜಾಪ್ರತಿನಿಧಿ ಕಾಯ್ದೆ 1950 ಅಂದರೆ RPD ಆ್ಯಕ್ಟ್ 1950 ಪ್ರಕಾರ ಕಲಂ 31 ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವೆಂದು ನನಗೆ ತಿಳಿದೆ. ಅಂದರೆ ಒಂದು ಮತದಾರರಲ್ಲಿ ಒಂದು ಭಾಗ ಸಂಖ್ಯೆಯಲ್ಲಿ ಹೆಸರು ಸೇರ್ಪಡೆ ಆದರೆ ಇನ್ನೊಂದು ಭಾಗ ಸಂಖ್ಯೆಯಲ್ಲಿ ಅವರ ಹೆಸರು ಇನ್ನೊಂದು
ಪಿ ಎಸ್ ಅಲ್ಲಿ ಸೇರಿರಬಾರ್ದು ಎಂಬತಕ್ಕಂಥದ್ದಕ್ಕೆ ಘೋಷಣೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿ ಅವರ ಅರ್ಜಿದಾರರ ಸಹಿಯನ್ನು ಪಡಿಬೇಕಾಗುತ್ತೆ. ಅರ್ಜಿದಾರರ ಸಹಿಯನ್ನು ಇಲ್ಲಿ ಪಡೆದುಬಿಟ್ಟು ಕೊನೆಯ ಕೆಳಭಾಗದಲ್ಲಿ ಇಲ್ಲಿ BLO ಸಹಿಯನ್ನು ಪಡಿಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ತಾವು ಮಾಹಿತಿಯನ್ನು ಈ ಎನುಮರೇಷನ್ ಫಾರ್ಮನ್ನು ತುಂಬತಕ್ಕಂಥ ಮಾಹಿತಿಯನ್ನು ನಾವು ನಿಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.